ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಇದು ನನ್ನ ಫಸ್ಟ್ ವ್ಲಾಗ್. ಇವತ್ತು ಥರ್ಸ್ಡೇ, ಸೊ ನಾನು ಇಂಟ್ರೋ ವೀಡಿಯೋಸ್ ಶೂಟ್ ಮಾಡಿ ನೆಕ್ಸ್ಟ್ ಡೇಯಿಂದಾನೇ ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಬಟ್ ಬೆಳಗ್ಗೆಯಿಂದ ಮಾಡೋಕ್ಕಾಗಿಲ್ಲ, ಸಂಜೆಯಿಂದ ಶುರು ಮಾಡಿದ್ದೀನಿ. ಸಂಜೆ ಅಲ್ಲ, ಇನ್ನೂ ಟೈಮ್ 3:30 ಆಗಿದೆ. ಸೊ ಆ್ಯಂಡ್ ಜಸ್ಟ್ ಊಟ ಮುಗಿಸಿ ಆ್ಯಂಡ್ ಫ್ರೆಶ್ ಅಪ್ ಆಗಿ ವಿಂಡೋ ವ್ಯೂಸ್ ನೋಡ್ತಾ ಇದ್ದೀನಿ. ಯಾಕಂದರೆ ಇದು ನನ್ನ ಫೇವ್ರೆಟ್ ಪ್ಲೇಸ್. ಒಬ್ಬರೇ ಇದ್ದಾಗ ಬೆಸ್ಟ್ ಥೆರಪಿ ಏನಂದರೆ ನಮ್ಮ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಜಾಸ್ತಿ ಫೋನ್ ನೋಡೋದಕ್ಕಿಂತ ಈ ಥರ ವ್ಯೂಸ್ ಸ್ವಲ್ಪ ಚೇಂಜ್ ಕೊಡುತ್ತೆ ಆ್ಯಂಡ್ ರಿಲ್ಯಾಕ್ಸೇಷನ್ ಅನಿಸುತ್ತೆ ಅಂತ ನನ್ನ ಅಭಿಪ್ರಾಯ. ಆ್ಯಂಡ್ ನೆಕ್ಸ್ಟ್ ಇವಾಗ ಫಸ್ಟು ನಾನು ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂದು ವಿಡಿಯೋ ಸಪ್ರೇಟ್ ಯಾವುದ್ರ ಬಗ್ಗೆ ಅಂದರೆ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ ಬಗ್ಗೆ. ನಾನು ಅದಕ್ಕೆ ಕಾಸ್ಟ್ಯೂಮ್ಸ್ ಹೆಂಗೆ ಸೆಲೆಕ್ಟ್ ಮಾಡಿದೆ, ಫೋಟೋಗ್ರಾಫರ್ ಹೆಂಗೆ ಸೆಲೆಕ್ಟ್ ಮಾಡಿದೆ, ಬಜೆಟಲ್ಲಿ ಕಾಸ್ಟ್ಯೂಮ್ಸ್ ಹೆಂಗೆ ತೊಗೊಂಡೆ, ಆನ್ಲೈನ್ ಎಷ್ಟು, ಸ್ಟ್ರೀಟ್ ಶಾಪಿಂಗ್ ಎಷ್ಟು, ಆ್ಯಂಡ್ ಫೋಟೋಗ್ರಾಫರ್ನ ನಮ್ಮ ಬಜೆಟ್ಟಿಗೆ ಒಪ್ಸೋದು ಹೆಂಗೆ, ಇದೆಲ್ಲ. ಸೊ ನಾನು ಅಂದ್ಕೊಂಡಿದ್ದೀನಿ, ನಾನು ಅಂದ್ಕೊಂಡಿದ್ದ ಬಜೆಟ್ಟಿಗೆ ನಾನೆಲ್ಲ ಮಾಡಿದೆ. ಅದೆಷ್ಟು ಪಾಸಿಬಲ್ ಹೆಂಗಾಯಿತು ಅಂತ ನಿಮ್ಗೆ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ವಿಡಿಯೋದಲ್ಲಿ. ಆ್ಯಂಡ್ ನೀವು ಕೂಡ ನನ್ನ ಕಮೆಂಟ್ಸಲ್ಲಿ ಹೇಳ್ಬೋದು, ನೀವು ಇನ್ನು ಏನು ವೀಡಿಯೋಸ್ ನೋಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀರಾ ನನ್ನ ಕಡೆಯಿಂದ. ಅಂದರೆ ಯಾವುದ್ರ ಬಗ್ಗೆ, ಯಾವ ಟಾಪಿಕ್ಸ್ ಬಗ್ಗೆ, ಅಥವಾ ಸಿಂಗಪೂರಲ್ಲೇ ಆಗಿರ್ಬೋದು, ಯಾವುದ್ರ ಬಗ್ಗೆ ಆದರೂ, ಅಥವಾ ನನ್ನ ಲೈಫಲ್ಲಿ ನನ್ನ ಆಗಿರ್ಬೋದು. ಸೊ ನನ್ನ ಫ್ಯಾಮಿಲಿ ಬಗ್ಗೆ ತಿಳ್ಕೊಬೇಕು ಅನ್ನೋ ಥರ ಇದ್ದರೆ. ಆ್ಯಂಡ್ ಎಲ್ಲ ಥರ ವೀಡಿಯೋಸು ಮುಂದೆ ಬರುತ್ತೆ. ಆ್ಯಂಡ್ ಅಷ್ಟೇ, ಇವತ್ತು ಸಂಜೆ ಏನು ಪ್ಲ್ಯಾನ್ಸ್ ಇದೆ ಅಂದರೆ, ನಮ್ಮ ಹಸ್ಬೆಂಡ್ ಮತ್ತು ಅವ್ರ ಕೊಲೀಗ್ ಊಟಕ್ಕೆ ಹೋಗ್ತಿದ್ದಾರೆ. ಸೊ ನನ್ನ ಕೂಡ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ರೆಡಿ ಆಗಬೇಕು. ಆ್ಯಂಡ್ ಫಸ್ಟ್ ಟೈಮ್ ನಾನು ಒಬ್ಬಳೇ ಅಷ್ಟು ದೂರ ಟ್ರಾವೆಲ್ ಮಾಡ್ತಿರೋದು, ನಾನು ಸಿಂಗಾಪುರ್ ಒಳಗಡೆ. ನನ್ನ ಜೊತೆ ನೀವು ಬರ್ತೀರಲ್ಲ, ಸೊ ವಿಲ್ ಸಿ. ಆ್ಯಂಡ್ ಎಸ್, ಅಷ್ಟೇ ಫಾರ್ ನಾವು. ಆಮೇಲೆ ಮತ್ತೆ ಸಿಗ್ತೀನಿ, ಬಾಯ್. ಸೊ ಕ್ವಿಕ್ಕಾಗಿ ಕಾಸ್ಟ್ಯೂಮ್ ಸೆಲೆಕ್ಟ್ ಮಾಡಿ ರೆಡಿ ಆದೆ. ಸೊ ನಾನಿವತ್ತು ಈ ಫ್ರಾಕ್ ಹಾಕ್ಕೊಂಡಿದ್ದೀನಿ ಡಿನ್ನರಿಗೆ ಅಂತ. ಆ್ಯಂಡ್ ಲೈಟ್ ಮೇಕಪ್. ಸೊ ರೆಡಿಯಾಗಿ ಹೊರಟೆ. ಸಂಜೆ ಸಿಕ್ಸ್ ಪ್ಲಸ್ ಆಗಿತ್ತು ಹೊರಟಾಗ. ಯಾಕಂದರೆ ಅವ್ರು ನಂಗೆ ಇನ್ಫಾರ್ಮ್ ಮಾಡಿದರು, ಅವ್ರು ಓಡೋ ಟೈಮಿಂಗಿಗೂ ನಾನು ಓಡೋ ಟೈಮಿಂಗಿಗೂ ಬಸ್ಸು ಅಥವಾ ಮೆಟ್ರೋ ಟೈಮಿಂಗ್ಸ್ ಮ್ಯಾಚ್ ಮಾಡಿಕೊಂಡು ಅಟ್ ಎ ಟೈಮ್ ರೀಚ್ ಆಗೋ ಥರ ಪ್ಲ್ಯಾನ್ ಮಾಡಿದ್ರು. ಸೊ 6:15 ಅರೌಂಡಲ್ಲಿ ಹೊರಟಿದ್ದೆ. ಒಬ್ಬಳೇ ಹೊರಟಿದ್ದೀನಿ ಅಂತ ನರ್ವಸ್ ಕೂಡ ಆಗಿತ್ತು. ಆ್ಯಂಡ್ ಬಟ್ ಇಲ್ಲಿ ಟ್ರಾವೆಲ್ ಮಾಡೋದು ತುಂಬ ಈಸಿ. ಯಾಕಂದರೆ ಬಸ್ ಅಪ್ಲಿಕೇಶನ್ಸ್ ಇದೆ, ಮೈ ಟ್ರಾನ್ಸ್ಪೋರ್ಟ್ ಅಂತ ಸಿಂಗಾಪುರಲ್ಲಿ. ಸೊ ಅದರಲ್ಲಿ ನಾವು ಬಸ್ ಟೈಮಿಂಗ್ ಎಲ್ಲ ನೋಡ್ಕೊಬೋದು, ಯಾವ ನಂಬರ್ ಯಾವ ಸ್ಟಾಪಿಗೆ ಎಷ್ಟೊತ್ತಿಗೆ ಬರುತ್ತೆ ಅಂತ ಫುಲ್ ಡೀಟೇಲ್ಸ್ ಇರುತ್ತೆ. ಅದನ್ನ ನೋಡಿಕೊಂಡು ಹೊರಟೆ ಲಿಫ್ಟಲ್ಲಿ. ಸೊ ನಮ್ಮನೆ ಇದ್ದಿದ್ದು 7th ಫ್ಲೋರಲ್ಲಿ. 7th ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗೋ ಅಷ್ಟರಲ್ಲಿ ಒಂದು ಬಸ್ ಮಿಸ್ ಆಯಿತು. ಸೊ ಆದ್ರೂ ಇಮಿಡಿಯೇಟಾಗಿ ಇನ್ನೊಂದು ಬಸ್ ಬರುತ್ತೆ ಅಂತ ತೋರಿಸ್ತಿತ್ತು. ಸೊ ಬೇಗ ಹೊರಟೆ. ಸೊ ಕಾಣಿಸ್ತಿದ್ಯಲ್ಲ, ಅದೇ ಬಸ್ ಸ್ಟಾಪು. ಮನೆಯಿಂದ ತುಂಬ ನಿಯರ್ ಇತ್ತು. ಸೊ 3-4 ಮಿನಿಟ್ಸ್ ವಾಕ್ ಅಷ್ಟೇ. ಎಷ್ಟು ಬೇಗ ಹೊರಟ್ರು ಕಣ್ಮುಂದೆನೇ ಬಸ್ ಪಾಸ್ ಆಯಿತು. ಸೊ ಅದಕ್ಕೋಸ್ಕರ ಓಡಿ ಹೋದೆ. ಆ್ಯಕ್ಚುಲಿ ಇಲ್ಲಿ ಏನಂದರೆ, ಸಿಗ್ನಲ್ ಪಾಸ್ ಮಾಡಬೇಕಂದ್ರೆ ಅಲ್ಲಿ ಬಟನ್ ಇರುತ್ತೆ. ಸೊ ನಾವು ಪ್ರೆಸ್ ಮಾಡಬೇಕು, ಗ್ರೀನ್ ಸಿಗ್ನಲ್ ಬಂದಮೇಲೆ ಹೋಗಬೇಕು. ಅದನ್ನು ಯಾರೋ ಮಾಡಿದ್ರು, ಅದ್ರ ಜೊತೆಲೇ ಪಾಸ್ ಆದೆ. ಸ್ಟಿಲ್ ಒಂದು ಬಸ್ ಅಂತೂ ಮಿಸ್ ಆಯಿತು. ಫೈನಲಿ ಬಸ್ ಸ್ಟಾಪ್ ರೀಚ್ ಆದೆ. ನಾವು ಮೈ ಟ್ರಾನ್ಸ್ಪೋರ್ಟ್ ಆ್ಯಪ್ ಇಲ್ಲ ಅಂದ್ರೂ ಬಸ್ ಸ್ಟಾಪ್ ಅಲ್ಲಿ ರೀಚ್ ಆದ್ಮೇಲೆ ನೋಡ್ಕೊಳ್ಳೋದಕ್ಕೆ ಎಲ್ಲ ಬಸ್ ಸ್ಟಾಪ್ಸ್ ಅಲ್ಲಿ ಇಲ್ಲ ಅಂದ್ರೂ ಮೇನ್ ಬಸ್ ಸ್ಟಾಪ್ಸ್ ಅಲ್ಲಿ ಈ ತರ ಬೋರ್ಡ್ ಇರುತ್ತೆ. ಸೊ ಇದರಲ್ಲಿ ವಿತ್ ಬಸ್ ನಂಬರ್, ಇನ್ನ ನೆಕ್ಸ್ಟ್ 2 ಬಸ್ಸಸ್ ಯಾವ ಟೈಮಿಂಗ್ ಇರುತ್ತೆ ಎಲ್ಲ ಇನ್ಫಾರ್ಮೇಶನ್ ತೋರಿಸುತ್ತೆ ಕ್ಲಿಯರ್ ಆಗಿ. ಸೊ ನನಗೆ 53 M ಬೇಕಿತ್ತು, ಅದು ಇನ್ನೊಂದು ಹಿಂದೆನೇ ಅರೈವಿಂಗ್ ಇತ್ತು. ಸೊ ಓಡಿ ಬಂದಿದ್ದಕ್ಕೂ ಲಾಸ್ ಇಲ್ಲ, ಇಮಿಡಿಯೇಟ್ ಆಗಿ ಬಸ್ ಸಿಕ್ತು, ಹತ್ಕೊಂಡೆ. ಇಲ್ಲಿ ಏನಂದ್ರೆ ಕಂಡಕ್ಟರ್ಸ್ ಎಲ್ಲ ಇರೋದಿಲ್ಲ, ಈ ತರ ಡಿವೈಸ್ ಇಟ್ಟಿರ್ತಾರೆ. ನಮ್ಮ ಹತ್ರ ಈಸ್ಲಿ ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವ್ದಾದ್ರು ಆಗಿರ್ಬೋದು, ಜಸ್ಟ್ ಟ್ಯಾಪ್ ಮಾಡ್ಬೇಕಷ್ಟೇ. ಎಂಟರ್ ಆದಾಗ ಒಂದ್ಸಲ, ಎಕ್ಸಿಟ್ ಆಗುವಾಗ ಒಂದ್ಸಲ.
ಟ್ಯಾಪ್ ಮಾಡಿದ್ರೆ ನಮ್ಮ ಸ್ಟಾಪ್ಸ್ ಮೇಲೆ ಡಿಸೈಡ್ ಆಗಿ ಅಮೌಂಟ್ ಆಟೋಮೆಟಿಕ್ ಆಗಿ ಕಾರ್ಡಿಂದ ಕಟ್ ಆಗುತ್ತೆ ಆ್ಯಂಡ್ ಬ್ಯಾಲೆನ್ಸ್ ಕೂಡ ಡಿವೈಸಲ್ಲಿ ಡಿಸ್ಪ್ಲೇ ಆಗುತ್ತೆ ನಮ್ದು ಎಷ್ಟಿದೆ ಅಂತ. ಸೊ ಇಲ್ಲಿ ಬಸ್ಸು ಈ ಥರ ಇರುತ್ತೆ. ಒಂದೇನಂದ್ರೆ ಈ ಬಸ್ಸಲ್ಲಿ ಸ್ಪೆಷಲ್ಲು ವೀಲ್ ಚೇರಲ್ಲಿ ಟ್ರಾವೆಲ್ ಮಾಡೋರಿಗೆ ಮತ್ತೆ ಇಲ್ಲಿ ಮಕ್ಕಳನ್ನ ತಗೊಂಡು ಹೋಗೋದಕ್ಕೂ ಚೇರ್ ಯೂಸ್ ಮಾಡ್ತಾರೆ, ಅದನ್ನ ಇಟ್ಕೊಳ್ಳೋಕ್ಕೂ ಸ್ಪೇಸ್ ಕೊಟ್ಟಿರ್ತಾರೆ. ಆ್ಯಂಡ್ ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆದ. ನಮ್ಮನೆಗೆ ಮೆಟ್ರೋ ಸ್ಟೇಷನ್ ನಿಯರ್ ಅಂದ್ರೆ ಇದೇನೆ ಸರಂಗಾನ್ ಅಂತ. ಬಟ್ ಮೆಟ್ರೋ ಸ್ಟೇಷನ್ ರೀಚ್ ಆಗೋಕ್ಕೂ ಬಸ್ಸಲ್ಲಿ ಟ್ರಾವೆಲ್ ಮಾಡಬೇಕು 3 ಸ್ಟಾಪ್ಸು. ಮತ್ತೆ ಇಲ್ಲಿ ಎಲಿವೇಟರ್ಸ್ ಅಲ್ಲಿ ನಾವು ಹೋಗೋವಾಗ ಯಾರು ನಿಂತ್ಕೊಂತೀವಲ್ಲ ಅವರು ಲೆಫ್ಟ್ ಅಲ್ಲಿ ಇರಬೇಕು. ಸೊ ರೈಟ್ ಸೈಡ್ ಸ್ಪೇಸ್ ಬಿಟ್ಟಿರ್ತೀವಿ, ಆ ರೈಟ್ ಸ್ಪೇಸ್ ಅಲ್ಲಿ ಯಾರು ವಾಕ್ ಮಾಡ್ಕೊಂಡು ಹೋಗ್ತಾರೋ ಅಂದ್ರೆ ಅವ್ರಾಗಿದ್ದವ್ರೆ ಇಳ್ಕೊಂಡು ಅಥವಾ ಹತ್ಕೊಂಡು ಹೋಗ್ತಿರ್ತಾರೋ ಅವರು ರೈಟ್ ಸೈಡ್ ಅಲ್ಲಿ ಹೋಗ್ಬೇಕು. ನೀವು ನೋಡ್ಬೋದು ಎಲ್ರು ಲೆಫ್ಟ್ ಅಲ್ಲಿ ಲೈನ್ ಆಗಿ ನಿಂತಿರ್ತಾರೆ, ಒಬ್ರಿಂದ ಒಬ್ರು ಪಕ್ಕ ಎಲ್ಲ ನಿಲ್ಲೋ ಹಂಗಿಲ್ಲ ಇಲ್ಲಿ. ಆಕ್ಚುಲಿ ಅದು ರೂಲ್ಸ್ ಇಲ್ಲ ಅಂದ್ರೂ ನಾವೇ ಫಾಲೋ ಮಾಡಿದ್ರೆ ಎಷ್ಟೋ ಕ್ರೌಡ್ ಕಮ್ಮಿ ಆಗುತ್ತೆ, ತುಂಬಾ ಹೆಲ್ಪ್ ಕೂಡ ಆಗುತ್ತೆ. ಯಾಕಂದ್ರೆ ಸುಮ್ಮನೆ ನುಗ್ಗಾಡ್ಕೊಂಡು ಹೋಗೋದು ಆ ಥರ ಇರಲ್ಲ. ಎಷ್ಟೇ ಜನ ಇದ್ರು ಬ್ಯಾಂಗ್ಳೂರಲ್ಲಿ ಎಷ್ಟು ಮೆಟ್ರೋ ಟ್ರಾವೆಲ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಇಲ್ಲಿ ಟ್ರಾವೆಲ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಜನ ಇರ್ತಾರೆ, ಕ್ರೌಡ್ ಇರುತ್ತೆ. ಬಟ್ ಇದು ಫಾಲೋ ಮಾಡೋದ್ರಿಂದ ತುಂಬಾ ಎಲ್ಲರೂ ಪೀಸ್ಫುಲ್ ಆಗಿ ಟ್ರಾವೆಲ್ ಮಾಡ್ತಿರ್ತಾರೆ. ಅಂದ್ರೆ ಒಬ್ರಿಗೊಬ್ರು ತಳ್ಳಾಡೋದು ಆ ಥರ ಎಲ್ಲ ಇರೋದಿಲ್ಲ, ಅದೊಂದು ಬೆಟರ್ ಅಂತ ಅನ್ಸುತ್ತೆ. ಸೊ ನಾನು ಹೋಗ್ಬೇಕಿದ್ದು ಪರ್ಪಲ್ ಲೈನ್ಗೆ, ನಾರ್ತ್ ಈಸ್ಟ್ ಲೈನು, ಆ ಡೈರೆಕ್ಷನ್ ನೋಡ್ಕೊಂಡು ಹೋಗ್ತಿದ್ದೆ. ನಾನು ಫಸ್ಟ್ ಟೈಮ್ ಒಬ್ಳೆ ಹೋಗ್ತಿದ್ದಿದ್ದು. ಅಂಡ್ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಈಸ್ಲಿಂಗ್ ಅಂತ ಒಂದ್ ಕಾರ್ಡ್ ಇದ್ರೆ ಸಾಕು, ಮೆಟ್ರೋ ಸ್ಟೇಷನ್ಗೂ ಅದೇ ಕಾರ್ಡ್ ಯೂಸ್ ಮಾಡ್ಬೋದು. ಅಂಡ್ ಬಸ್ಸಿಗೆ ನಾವೇನ್ ಯೂಸ್ ಮಾಡಿದ್ವಲ್ಲ ಅದನ್ನೇ. ಸೊ ಇದಕ್ಕೂ ಅಷ್ಟೇ ಸೇಮ್ ಡೆಬಿಟ್ ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಯೂಸ್ ಆಗುತ್ತೆ. ನೀವೇ ನೋಡ್ತಿದಾರಲ್ಲ ಎಷ್ಟು ಕ್ರೌಡ್ ಇದೆ ಅಂತ. ಬಟ್ ಯಾರು ತಳ್ಳಾಡಲ್ಲ, ಪೇಷನ್ಸ್ ಇಂದ ವೇಟ್ ಮಾಡ್ತಾರೆ. ಬಟ್ ಎಲ್ರು ಫಾಸ್ಟ್ ಆಗಿ ವಾಕ್ ಮಾಡ್ತಿರ್ತಾರೆ. ಏನಾದ್ರೂ ಕೆಲಸ ಇರ್ಲಿ ಬಿಡ್ರಿ, ಸುಮ್ನೆ ಫೋನ್ ನೋಡ್ತಿರ್ಲಿ ಅವರು, ಆದ್ರೆ ಫಾಸ್ಟ್ ಆಗಿ ವಾಕ್ ಮಾಡ್ತಿರ್ತಾರೆ. ಅಂಡ್ ಇನ್ನೊಂದೇನಂದ್ರೆ ಎಲ್ಲಾ ಮೆಟ್ರೋ ಸ್ಟೇಷನ್ ಅಲ್ಲೂ ಟ್ರ್ಯಾಕ್ ಮುಂದೆ ಈ ತರ ಡೀಟೇಲ್ಸ್ ಹಾಕ್ತಿರ್ತಾರೆ. ಬರೀ ಡೆಸ್ಟಿನೇಷನ್ ಅಲ್ಲ, ಎಲ್ಲಾ ಸ್ಟಾಪ್ ಯಾವ ಸೈಡಿಗೆ ಹೋಗ್ಬೇಕು ಅಂತ ಇದೊಂದು ಕನ್ಫ್ಯೂಷನ್ ಆಗಲ್ಲ. ಸೊ ಕರೆಕ್ಟ್ ಆಗಿರೋ ಸೈಡ್ಗೆ ಹತ್ಕೊಂತೀವಿ. ಬಿಕಾಸ್ ಕನ್ಫ್ಯೂಸ್ ಆಗ್ಬಾರ್ದು ಅಂತ ಈಚ್ ಸ್ಟಾಪ್ ಮೆನ್ಷನ್ ಮಾಡಿರ್ತಾರೆ. ಬರೀ ಡೆಸ್ಟಿನೇಷನ್ ಮೆನ್ಷನ್ ಮಾಡಿದ್ರೆ ನಿಜವಾಗ್ಲೂ ಅದು ಕನ್ಫ್ಯೂಸ್ ಆಗುತ್ತೆ. ನಂಗೆ ಬ್ಯಾಂಗ್ಳೂರಲ್ಲಿ ತುಂಬಾ ಸಲ ಆಗ್ತಿತ್ತು. ಅಂಡ್ ಇಲ್ಲಿ ಕಾಣಿಸ್ತಿದ್ದಲ್ಲ ಅದು ಡೋರ್ಸು, ಎಕ್ಸಾಕ್ಟ್ ಆಗಿ ಅದು ಮೆಟ್ರೋ ಡೋರ್ಸ್ ಅಲ್ಲ, ಇನ್ನೊಂದು ಡೋರ್ ಇರುತ್ತೆ. ಈ ಡೋರ್ ಓಪನ್ ಆದ್ರೆ ಮೆಟ್ರೋ ಬಂದು ಆ ಡೋರ್ ಓಪನ್ ಆದಾಗ ಜೊತೆಲೆ ಇದು ಓಪನ್ ಆಗೋದು. ಸೊ ಮೆಟ್ರೋ ಹೋದೆ, ಇಲ್ಲೂ ಅಷ್ಟೇ ಸೇಮ್, ಅಲ್ಲಿ ಗ್ರೀನ್ ಲೈನ್ ರೆಡ್ ಲೈನ್ ತೋರಿಸ್ತಾ ಇರುತ್ತೆ. ಸೊ ಗ್ರೀನ್ ಲೈನ್ಸ್ ಎಲ್ಲ ಆನ್ ಇರೋದೆಲ್ಲ ನೆಕ್ಸ್ಟ್ ಬರೋ ಸ್ಟಾಪ್. ಸೊ ಅದು ರೆಡ್ ಲೈನ್ ಇರೋದು ನಾವು ಕರೆಂಟ್ ಸ್ಟಾಪ್ ಇರ್ತೀವಲ್ಲ ಅದು. ಇಲ್ಲಿ ನೋಡಿ ಎಲ್ರೂ ಫೋನ್ ಹೋಗಿರ್ತಾರೆ, ಅದೇನ್ ನೋಡ್ತಾರೋ ಗೊತ್ತಿಲ್ಲ. ಜಾಸ್ತಿ ಇಲ್ಲಿ ಏನಂದ್ರೆ ಗೇಮ್ಸ್ ಆಡ್ತಿರ್ತಾರೆ ಬಂದು, ಇಲ್ಲ ಚಾಟ್ ಮಾಡ್ತಿರ್ತಾರೆ, ಮ್ಯೂಸಿಕ್ ಕೇಳೋದೆಲ್ಲ ಕಮ್ಮಿ. ಫೈನಲಿ ರೀಚ್ ಆದೆ. ಲಿಟಲ್ ಇಂಡಿಯಾ ಅಂತ ಇದು ಸ್ಟೇಷನ್. ಇದು ಒಂಥರ ಇಂಡಿಯನ್ಸ್ಗೆ ಎಮೋಷನ್ ತರ. ಸೊ ನಮ್ಗೆ ಏನ್ ಬೇಕು ಏನ್ ಬೇಡ ಗೊತ್ತಿಲ್ಲ, ಬಟ್ ನಮ್ಗೆ ಊಟ ಬೇಕು, ನಮ್ಗೆ ಮನೆ ಯೂಸ್ ಮಾಡೋ ಗ್ರಾಸರೀಸ್ ಬೇಕು, ನಾವ್ ಈ ಏರಿಯಾಗೆ ಬರ್ಬೇಕು. ಅಂಡ್ ಇಲ್ಲಿಗೆ ಬಂದಾಗ ಸ್ವಲ್ಪ ಇಂಡಿಯನ್ ಫೀಲ್ ಕೊಡ್ತಿರುತ್ತೆ ನಮ್ಗೆ. ಸೊ ಮೆಟ್ರೋ ಸ್ಟೇಷನ್ ರೀಚ್ ಆದ್ಮೇಲೆ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ರೆ ಆ ಕಡೆಯಿಂದ ನನ್ಗೆ ಶಾಕಿಂಗ್ ನ್ಯೂಸ್ ಏನಂದ್ರೆ ಇನ್ನು ಬಸ್ಸೇ ಸಿಕ್ಕಿಲ್ಲ, ಏನೋ ಡಿಲೇ ಆಗಿದೆ ಟ್ರಾಫಿಕ್ ಆಗಿ ಅಂತ, ಹಾಫ್ ಅನ್ ಅವರ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸೊ ನಾನು ಇನ್ನೇನ್ ಮಾಡೋದು ಅಂತ ಫುಲ್ ಆ ಲಿಟಲ್ ಇಂಡಿಯಾ ಸರೌಂಡಿಂಗ್, ಬಸ್ ಸ್ಟಾಪ್ ಸರೌಂಡಿಂಗ್ ಎಲ್ಲ ಹುಡ್ಕಾಡ್ತಿದ್ದೆ. ಸಕ್ಸಸ್ಫುಲ್ ಆಗಿ ಅರ್ಧ ಗಂಟೆ ಟೈಮ್ ವೇಸ್ಟ್ ಮಾಡಿದ್ಮೇಲೆ ಅವ್ರು ಸಿಕ್ಕಿದ್ರು. ಅಂಡ್ ಆ ಹುಡ್ಕಾಡ್ತಾ ರೋಡ್ ಗೊತ್ತಾಗ್ದಿರಾ ಫುಲ್. ಸೊ ಅಲ್ಲಿ ಏನಂದ್ರೆ ಮ್ಯಾಪು ನಮ್ಗೆ ಗಾಡಿಗಳಲ್ಲಿ ಓಡಾಡಕ್ ಅಷ್ಟೇ ಹೆಲ್ಪ್ಫುಲ್. ನಾವ್ ನಡ್ಕೊಂಡು ಹೋಗುವಾಗ ನಿಜವಾಗ್ಲೂ ನನಗ್ ಡೈರೆಕ್ಷನ್ಸ್ ಗೊತ್ತಾಗಲ್ವೋ, ಎಲ್ರಿಗೂ ಗೊತ್ತಾಗಲ್ವೋ ನನಗ್ ಗೊತ್ತಾಗ್ಲಿಲ್ಲ. ಸೊ ಫೈನಲಿ ಸಿಕ್ಕಿ ಮೀಟ್ ಮಾಡಿ ಹೋಟೆಲ್ಗೆ ಹೋದ್ವಿ. ಪ್ರೇಮಾಸ್ ಕ್ವಿಸಿನ್ ಅಂತ, ಚಿಕ್ಕ ಹೋಟೆಲ್ಲೇ, ಬಟ್ ಟೇಸ್ಟ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು. ಇವಾಗ ಓಪನ್ ಮಾಡ್ತಿರೋ ಫುಡ್ ಬಂದು ಫಿಶ್, ಅದು ನಿಜವಾಗ್ಲೂ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಆಕ್ಚುಲಿ ನಾನು ಫಿಶ್ ತಿನ್ನಲ್ಲ, ಬಟ್ ಈ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ತಿಂದೆ, ಇಷ್ಟ ಆಯ್ತು. ಅಂಡ್ ಅದು ಇನ್ನೊಂದು ಡಿಶ್ ಬಂದು ನಿಮ್ಗೆ ಕಾಣಿಸ್ತಿದೆ ಪಟ್ಟು ಅಂತ.
ಅದ್ರ ಏನಪ್ಪಾ ಅಂದ್ರೆ ಬಂದಿದ್ದು ಫ್ರೆಂಡ್ಸ್ ಎಲ್ಲಾರು ಕನ್ನಡದವರೇ ಆಗಿದ್ರು. ಎಷ್ಟೊಂದ್ ದಿನ ಆದ್ಮೇಲೆ ಡೈರೆಕ್ಟ್ ಆಗಿ ನನ್ಗೆ ನನ್ನ ಹಸ್ಬೆಂಡ್ ಬಿಟ್ಟು ಬೇರೆ ಕನ್ನಡದವ್ರು ಸಿಕ್ಕಿದ್ದು ಫುಲ್ ಹ್ಯಾಪಿ ಆಗಿದ್ದೆ. ಹ್ಯಾಪಿನೆಸ್ ನಿಮ್ಗೆ ಕಾಣಿಸ್ತಿದೆ ನನ್ನ ಫೇಸ್ ಅಲ್ಲಿ. ಆ ಊಟ ಮುಗಿದ್ಮೇಲೂ ಆಲ್ಮೋಸ್ಟ್ 3/4 ಗಂಟೆ ಕೂತ್ಕೊಂಡು ಅಲ್ಲೇ ಮಾತಾಡ್ತಿದ್ವಿ ನಾವು. ಫುಲ್ ಖುಷಿಯಾಗಿದ್ದನ್ನ ನಾನು ಅವ್ರ ಹತ್ರ ಶೇರ್ ಮಾಡ್ಕೊಂತಿದ್ದೆ. ನಿಜವಾಗ್ಲೂ ನಾವ್ ಒಬ್ರ ಹತ್ರ ಮಾತಾಡೋದಕ್ಕೆ ಇಷ್ಟು ಕಾಯ್ತಿರ್ತೀವಿ ಅಂತ ಅನ್ನೋದು ನಮ್ ಜೊತೆಲಿದ್ದಾಗ ಗೊತ್ತಾಗಲ್ಲ. ಸಪ್ರೇಟ್ ಆಗ್ತೀವಲ್ಲ ನಮ್ ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಇಂದ, ನಮ್ಮೂರಿಂದ, ಆ ಲ್ಯಾಂಗ್ವೇಜ್ ನಮ್ತನ ಅಂತ ಅನ್ಸ್ಬಿಡುತ್ತೆ. ನಾವ್ ಏನೇ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಅದ್ರಲ್ಲಿ ಎಮೋಷನ್ಸ್ ಇರಲ್ಲ. ಬರೀ ಟಾಪಿಕ್ಸ್, ಆ ನೀಡು, ಗಿವ್ ಅಂಡ್ ಟೇಕು ಆ ತರ ಇರುತ್ತೆ. ನಮ್ ಲ್ಯಾಂಗ್ವೇಜ್ ಅವ್ರು ಸಿಕ್ಕಿದ್ರೆ ಅದ್ ಒಂಥರ ಎಮೋಷನ್ ತರ. ಸೊ ಒಳ್ಳೆ ಊಟ ಮುಗಿಸ್ಕೊಂಡ್ ಬಂದು ಇನ್ನೇನು ತಿಂದಿದ್ದು ಕರಗಿಸ್ಬೇಕಲ್ಲ, ವಾಕಿಂಗ್ ಶುರು. ನಮ್ಮ ಅಪಾರ್ಟ್ಮೆಂಟ್ ಪಾರ್ಕ್ ರೇಡಿಯಸ್ ಅಲ್ಲ, ಡಯಾಮೀಟರ್ ಬಂದು 350 meters ಇದೆ. ಸೊ ಮಿನಿಮಮ್ 7 ರೌಂಡ್ ಆಗ್ಬೇಕು. ಇದು ನಮ್ ಪಾಲಿಸಿ. ಯಾಕಂದ್ರೆ ತಿಂದಿದ್ ತಕ್ಕಂತೆ ಕರಗಿಸ್ಬೇಕಲ್ಲ, ಅದಕ್ಕೆ. ಊಟ ಹೆಂಗಿತ್ತು? ಊಟ ಚೆನ್ನಾಗಿತ್ತು. ಎಷ್ಟೋ ದಿವಸ ಆದ್ಮೇಲೆ ಫಿಶ್ ತಿಂದಿದ್ದು, ಆಮೇಲೆ ಪುಟ್ಟು ತಿಂದ್ವಿ. ಆಮೇಲೆ ಆ ಪುಟ್ಟು ಎಷ್ಟು ಜನಕ್ಕೆ ಇಷ್ಟನೋ ನಂಗಂತೂ ಗೊತ್ತಿಲ್ಲ. ನನಗಂತೂ ಆಮೇಲೆ ಬಿರಿಯಾನಿ ಕಾಮನ್. ಇಲ್ಲಿ ಮನುಷ್ಯರು ಓಡಾಡೋ ತರ ಇಲಿಗಳು ಓಡಾಡ್ತಿರುತ್ತೆ. ಅವರು ನಮ್ ದಾರಿಗೆ ಬರ್ಬೋದು, ಆದ್ರೆ ನಾವು ಅವ್ರ ದಾರಿಗೆ ಹೋಗಂಗಿಲ್ಲ. ಹೋದ್ರೆ ಏನಾಗುತ್ತೆ ಹೇಳಿ? ಏನಾಗುತ್ತೆ? ನಮ್ಮ ಮೇಲೆ ಲಾರಿ ಹೊಡೆದ್ರೆ ಏನಾಗುತ್ತೋ ಅವ್ರ ಮೇಲೆ ನಾವು ಹೋದ್ರೆ ನಮ್ಮ ಮೇಲೆ ಲಾರಿ ಹರಿಯೋದಕ್ಕೂ ನಾವು ಇಲ್ಲಿ ಮೇಲೆ ಹೋಗೋದಕ್ಕೂ ಒಂದೇನಾ? ಆಲ್ಮೋಸ್ಟ್ ಅಷ್ಟೇ. ಊಟ ಚೆನ್ನಾಗಿತ್ತು. ಇದೆಲ್ಲ ಆಗ್ತೀಯ ಅನ್ನೋದೇ ಡೌಟು. ನಾನು ಹಾಕ್ತೀನಿ, ಯಾಕಾಗಲ್ಲ? ತಿಂದಿರೋದನ್ನ ಇವಾಗ ಕರಗಿಸ್ತಾ ಇರೋದು. ಎಷ್ಟು ರೌಂಡ್ ಹಾಕ್ಬೇಕು ಅನ್ಕೊಂಡಿದ್ದೀರಾ ಇವತ್ತು? ಅದು ಮಿನಿಮಮ್ ಅದು ಮಾಡಲೇಬೇಕು. 7 ರೌಂಡ್ಸ್, ಆಲ್ಮೋಸ್ಟ್ 2.5 ಕಿಲೋಮೀಟರ್. ಟೈಮ್ ಎಷ್ಟಾಗಿದೆ? 10:36. 10:45 ಆಗಿದೆ. ಇನ್ನು 2.5 ಕಿಲೋಮೀಟರ್ ನಡೆದು ಮನೆಗೆ ಹೋಗಿ ಬುಕ್ ಓದಿ ಮಲಗಷ್ಟರಲ್ಲಿ ಆಸ್ ಯೂಶಲ್ 12-1 ಗಂಟೆ. ಇದೇ ನಮ್ಮ ರೊಟೀನ್. ಇಲ್ಲ, ಇವತ್ತು ಬೇಗ ಆಗುತ್ತೆ. ಯಾಕಂದರೆ ನಿಮ್ದು ಅಡುಗೆ ಮನೆ ಕೆಲಸ ಏನಿಲ್ಲ. ಊಟ ಆಚೆ ಆಗಿರೋದ್ರಿಂದ ಅಡುಗೆ ಮನೆ ಕೆಲಸ ಇಲ್ಲ. ಸೊ ಬೇಗ ನಿದ್ದೆ ಮಾಡ್ಬೋದು. ಮನೆಗೆ ಫೋನ್ ಮಾಡಲ್ವಾ? ಮಾಡಿ ಮತ್ತೆ. ಸೊ ಅಷ್ಟೇ, ಮನೆಯವ್ರ ಜೊತೆ ಮಾತಾಡ್ಲೇಬೇಕು. ಯಾಕಂದ್ರೆ ಅದನ್ನು ಒಂದು ಡೈಲಿ ರೊಟೀನೇ ನಮ್ಗೆ ಇವಾಗ. ಅಷ್ಟೇ, ಇದಾಗಿತ್ತು ನನ್ನ ಫಸ್ಟ್ ವ್ಲಾಗ್. ಸೊ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ.